ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಕುಮಟಾದ ಕತ್ಕಾಲ್ದಲ್ಲಿ ಕೊಡವಳ್ಳಿ ಮರೂರು ಭಾಗಕ್ಕೆ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿ. ಮಾರ್ಚ್ 14ರಂದು ಗಾಯತ್ರಿ ಬಳಗ ವತಿಯಿಂದ ಸನ್ಮಾನ. ಬಲದ 57ನೇ ಸ್ಥಾಪನಾ ದಿನಾಚರಣೆ. 7.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಯುಗಾದಿಯಿಂದ ರಾಮನವಮಿಯವರೆಗೆ 9 ದಿನ ನದಿ ಉಳಿಸಿ ಸತ್ಯಾಗ್ರಹಕ್ಕೆ ಭಜನಾ ಅಭಿಯಾನ. ಗಾಂಜಾ ಮಾರಾಟ ಮಾಡುತ್ತಿದ್ದ 3 ಬಂಧನ. 1 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶ. ಕುಮಟಾ ಪೊಲೀಸರಿಂದ ಕಾರ್ಯಾಚರಣೆ. ರೋಗ ಪೂರ್ವ ಸಿದ್ಧತೆ ಆರೋಗ್ಯ ಶಿಬಿರ ಸಹಕಾರಿ ಎಸಿ ಚಂದ್ರಶೇಖರ್. ಮುಂಡಗೋಡ್ ಸಾಲಬಾಧೆ, ರೈತನ ಆತ್ಮಹತ್ಯೆ. ಮಾರ್ಚ್ 15ಕ್ಕೆ ಜಡ್ಡಿಗದ್ದೆಯಲ್ಲಿ ಹಿಂದೂ ಸಮಾವೇಶ. ಹುಕ್ಕೇರಿ ಶ್ರೀಭಾಗಿ. ಕುಮಟಾದ ಕತ್ಕಾಲ್ದಲ್ಲಿ ಕುಡವಳ್ಳಿ ಮರೂರು ಭಾಗಕ್ಕೆ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿಯವರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗಜಾನನ್ ಪೈ, ಅಲ್ಕೂಡ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರಾದ ದೇವುಗೌಡ, ಪಕ್ಷದ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು, ಊರ ನಾಗರಿಕರು ಉಪಸ್ಥಿತರಿದ್ದರು. ವರ್ಷಗಳ ನಂತರ, ಬಹುಶಃ 25ರಿಂದ 30 ವರ್ಷದ ನಂತರ ಇವತ್ತು ಕತ್ಗಾಲ್ದಿಂದ ಮೂರೂರು ಟು ಕುಮಟಾ ಹೋಗುವಂತ ಒಂದು ವಿಶೇಷವಾದಂತಹ ಬಸ್ಸಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಇವತ್ತು ಬಹುಶಃ ಸೇತುವೆ ಆಗದೆ ಇದ್ರೆ ಈ ಬಸ್ ಇವತ್ತು ಓಡಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಸೇತುವೆ ಹಿಂದೆ ಕಾಂಗ್ರೆಸ್ ಸರ್ಕಾರದವರು ಮಂಜೂರಿ ಮಾಡಿ ಪ್ರಾರಂಭವನ್ನು ಮಾಡಿದ್ರು. ಅದರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಯವರು ಬಂದವಾಗ ಬಿಜೆಪಿಯವರು ಯಾವುದಕ್ಕೂ ಸಹಾಯ ಸಹಕಾರ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ನಾನು ಸುಮ್ಮನೆ ಉಳಿದು ಅದರ ನಂತರ ಕಳೆದ ನಮ್ಮ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ 3 ಸೇತುವೆಗಳಿಗೆ ಹಣ ಮಂಜೂರಿ ಮಾಡಿದಂತ ದಾಖಲೆ ಪತ್ರಗಳನ್ನ ನಾನು ಬಿಡುಗಡೆ ಮಾಡಿದ್ದೇನೆ. ನಮ್ಮ ಸರ್ಕಾರ ಇದ್ದಾವಾಗಲೇ ಅತಿ ಹೆಚ್ಚು ಹಣ ಈ 3 ಸೇತುವೆಗೆ, ಒಂದು ಕೊಡ್ಕಣಿ ಐಗಳ ಕುರುವೆ, ಇನ್ನೊಂದು ಗಂಗಾವಳಿ ಬ್ರಿಡ್ಜ್, ಇದು ಉಪ್ಪಿನಪಟ್ಟಣದ್ದು ಕೊಗರಿಬೈಲು ಕತ್ಗಾಲ್, ಈ 3 ಸೇತುವೆಗೆ ಅತಿ ಹೆಚ್ಚು ಹಣ ಬಿಡುಗಡೆ ಮಾಡಿದ ದಾಖಲೆ ಪತ್ರಗಳನ್ನ ನಾನು ತೋರಿಸಿದ್ದೇನೆ. ನಾನು ಯಾಕಂತ ಹೇಳಿದ್ರೆ ವಿಶೇಷವಾಗಿ ಈ ಭಾಗದ ಜನರಿಗೆ ಬಹಳ ಕಷ್ಟ ಇತ್ತು. ಆ ಕಷ್ಟವನ್ನ ಅರಿತು ಇದ್ರ ಬಗ್ಗೆ ನಮಗೆ ಅಧ್ಯಕ್ಷರು ಮತ್ತು ಗಜುಪೈ ಅವರು, ಇಲ್ಲಿಯ ಸ್ಥಳೀಯ ಎಲ್ಲ ನಾಗರಿಕರು ಈ ಸೇತುವೆ ಬಗ್ಗೆ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದ್ರು. ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಳ್ಳುವುದರಲ್ಲೂ ಸಹ ನಾನು ಇಲಾಖೆಗೆ ಆಗಾಗ ಬಂದು ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಒಟ್ಟಾರೆಯಾಗಿ ಇವತ್ತು ಈ ಭಾಗದ ಜನರಿಗೆ ಬಹಳ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಮೂರೂರು ಮತ್ತು ಬೊಗ್ರಿಬೈಲಿನ ಜನ ಬೆಂಗಳೂರು ಇದಕ್ಕೆ ಸಿರ್ಸಿಗೆ ಹೋಗುತ್ತಿದ್ರೆ ಕುಮಟಾಕ್ ಹೋಗಿ ಸುತ್ತಕೊಂಡು ಬರಬೇಕಾಗಿತ್ತು. ಇವತ್ತು ಅವರು ಇಲ್ಲೇ ಇಳಿದು ಇಲ್ಲಿಂದನೇ ನೇರವಾಗಿ ಅವರು ಮೂರೂರು, ಕಲ್ಲಬ್ಬೆ ಈ ಪ್ರದೇಶಕ್ಕೆ, ಕತ್ಗಾಲ್ ಮತ್ತು ಹೊನ್ನಾವರಕ್ಕೆ ಹೋಗೋವರಿಗೂ ಎಲ್ಲ ಕಡೆನೂ ಅವರಿಗೆ ಬಹಳ ಸಮೀಪ ಆದಂತ ಈ ಒಂದು ಸೇತುವೆ ಇವತ್ತು ನಿರ್ಮಾಣ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಬಸ್ಸು ವ್ಯವಸ್ಥೆ ಆಗಿರಲಿಕ್ಕಿತ್ತು. ಸ್ಥಳೀಯರೆಲ್ಲರ ಒತ್ತಾಯ ಮೇರೆಗೆ ಇವತ್ತು ಬಸ್ ಅನ್ನ ಬಿಡುಗಡೆ ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ. ಇದರ ಉಪಯೋಗವನ್ನ ಸ್ಥಳೀಯರು ಪಡ್ಕೊಳ್ಬೇಕು ಎನ್ನುವಂತ ಮಾತನ್ನ ಇವತ್ತು ಹೇಳಿ ಎಲ್ಲರಿಗೂ ನಮಸ್ಕರಿಸಿ ನಾನು ಮಾತಾಡ್ತಿದ್ದೇನೆ. ನಮಸ್ಕಾರ. ಇದೆಲ್ಲ ಅಲ್ಲಿದೆ. ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ ಬಕ್ಕೆಮನೆ ಮೂಲದ ಲೇಖಕಿ, ಪ್ರಕಾಶಕಿ ವಿಶಾಲಾಕ್ಷಿ ಶರ್ಮಾ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಭಾರ ಎತ್ತುಗಾರ್ತಿ ದೀಪಾ ಅಜಯ್ ತಾಯಿ ಮಗಳನ್ನು ಗೌರವಿಸಿ ಅಭಿನಂದಿಸುವ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾರ್ಚ್ 14ರಂದು ಶಿರಸಿಯ ಗಾಯತ್ರಿ ಬಳಗ ಹಮ್ಮಿಕೊಂಡಿದೆ. ಬೆಂಗಳೂರಿನ ಆನಂದರಾವ್ ವೃತ್ತದ ಬಳಿಯ ಕೆಪಿಟಿಸಿಎಲ್ ಲೆಕ್ಕಾಧಿಕಾರಿಗಳ ಸಂಘದ ಸಭಾಂಗಣದಲ್ಲಿ ಸನ್ಮಾನ ನಡೆಸಲಾಗುತ್ತಿದೆ ಎಂದು ಸಂಯೋಜಕ ವಿಜಿ ಗಾಯತ್ರಿ ತಿಳಿಸಿದ್ದಾರೆ. ಪರಿಸರ ಹೋರಾಟಗಾರ್ತಿ, ಕವಯಿತ್ರಿ, ಭೂಮಿ ಬುಕ್ಸ್ ಪ್ರಕಾಶನ ಮುಖ್ಯಸ್ಥೆ ವಿಶಾಲಾಕ್ಷಿ ಶರ್ಮಾ ಹಾಗೂ ಜಪಾನ್, ಆಫ್ರಿಕಾಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿ ಅನೇಕ ವೇಟ್ ಲಿಫ್ಟರ್ ಪದಕ ಬಾಚಿಕೊಂಡ ದೀಪಾ ಅಜಯ್ ಅವರನ್ನು ಖ್ಯಾತ ಲೇಖಕಿ, ವಿಜ್ಞಾನಿ ನೇಮಿಚಂದ್ರ, ಪದ್ಮಶ್ರೀ ಪುರಸ್ಕೃತ ವಿಜ್ಞಾನಿ ಡಾ ಶುಭಾವಿ, ಸಂಸ್ಕೃತ ಹಾಗೂ ಸಂಗೀತ ವಿದ್ವಾಂಸೆ ಡಾ ಟಿಎಸ್ ಸತ್ಯವತಿ ಅವರು ಗೌರವಿಸಲಿದ್ದಾರೆ. ಇದೇ ವೇಳೆ ಅತ್ತಿ ಸೊಸೆ ಶಶಿಕಲಾ ಧಾನಿ, ವಂದನಾ ರಾಣಿ, ಅಕ್ಕ ತಂಗಿ ಅಂಜನಾ ಶೆಣೈ, ಅನುಪಮಾ ಶೆಣೈ ಸಾಧಕರನ್ನ ಗೌರವಿಸಲಾಗುತ್ತಿದೆ. ಇದೇ ವೇಳೆ ಉಪನ್ಯಾಸ, ನೃತ್ಯ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ.
ಎನ್ಪಿಸಿಐಎಲ್ ಕೈಗಾದ ಕೇಂದ್ರೀಯ ಔದ್ಯೋಗಿಕ ಸುರಕ್ಷಾ ಬಲದ ಘಟಕದಲ್ಲಿ ಕೇಂದ್ರೀಯ ಔದ್ಯೋಗಿಕ ಸುರಕ್ಷಾ ಬಲದ 57ನೇ ಸ್ಥಾಪನಾ ದಿವಸ ಕಾರ್ಯಕ್ರಮವನ್ನು ಪರೇಡ್ ನಡೆಸುವ ಮೂಲಕ ಸಂಭ್ರಮದಿಂದ ಮಂಗಳವಾರ ಆಚರಿಸಲಾಯಿತು. ಕೈಗಾದ ಸ್ಥಳ ನಿರ್ದೇಶಕ ಬಿ. ವಿನೋದ್ ಕುಮಾರ್, ಕೈಗಾ ಉತ್ಪಾದನಾ ಕೇಂದ್ರ 1 ಮತ್ತು 2ರ ಕೇಂದ್ರ ನಿರ್ದೇಶಕ ಕೆ. ಶ್ರೀರಾಮ್, ಕೈಗಾ 5 ಮತ್ತು 6ರ ಯೋಜನಾ ನಿರ್ದೇಶಕ ಸುರೇಶ್ ಬಿ. ಕುಲಕರ್ಣಿ, ವರಿಷ್ಠ ಸಮಾದೇಷ್ಟರು ಅಜಯ್ ಕುಮಾರ್ ಝಾ, ಸಹಾಯಕ ಸಮಾದೇಷ್ಟರು ಕುಶಲ್ ಕುಮಾರ್ ದಿಯಾಳ್ ಮುಂತಾದವರು ಉಪಸ್ಥಿತರಿದ್ದರು. ಸ್ಥಳೀಯ ಪುರಸಭೆಯ ಹಲವು ವಾರ್ಡ್ಗಳಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ ಒಟ್ಟು 7.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ವಾರ್ಡ್ ನಂಬರ್ 4, 5, 7, 8, 12, 13, 14, 15, 18, 19 ಸೇರಿದಂತೆ ಹಲವೆಡೆ ಸಿಸಿ ರಸ್ತೆ, ಸಿಡಿ ನಿರ್ಮಾಣ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಸಂದರ್ಭದಲ್ಲಿ ಚಾಲನೆ ನೀಡಿದ ಶಾಸಕ ಮಾನೆಯವರು ಹಾನಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಒಂದೇ ದಿನ ದಾಖಲೆಯ 7.60 ಕೋಟಿ ರೂಪಾಯಿ ವೆಚ್ಚದಲ್ಲಿ 16 ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿರುವುದು ಸಂತಸ ತಂದಿದೆ. ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 40 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ದೊರಕಿಸಿ ಸಾರ್ವಜನಿಕರ ನೆಮ್ಮದಿಯ ಜೀವನಕ್ಕೆ ಮೂಲ ಸೌಕರ್ಯ ಅಭಿವೃದ್ಧಿಪಡಿಸುವ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿಯ ಗ್ಯಾರಂಟಿ ಸಹ ನೀಡಿದೆ. ಕೇಂದ್ರ ಸರ್ಕಾರದ ಅಸಹಕಾರ ಹಾಗೂ ಆರ್ಥಿಕ ಸಂಕಷ್ಟದ ಮಧ್ಯೆಯೂ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕಷ್ಟು ಅನುದಾನ ದೊರಕಿಸುತ್ತಿದ್ದಾರೆ. ತಾಲೂಕಿನಲ್ಲಿ ಜನಕಲ್ಯಾಣ ಕಾರ್ಯಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಹೆಚ್ಚು ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷರಾದ ಯಲ್ಲಪ್ಪ ಕಿತ್ತೂರ್, ರಾಧಿಕಾ ದೇಶಪಾಂಡೆ, ಮಮತಾ ಅರೆಗೊಪ್ಪ, ಖುರ್ಷಿದ್ ಹುಲ್ಲತಿ, ಪರಶುರಾಮ್ ಕಂಡುನವರ್, ನಾಗಪ್ಪ ಸೌದತ್ತಿ, ಮಾಜಿ ಉಪಾಧ್ಯಕ್ಷೆ ವೀಣಾ ಗುಡಿ, ನಗರ ಕಾಂಗ್ರೆಸ್ ಅಧ್ಯಕ್ಷ ಮತೀನ್ ಶಿರಬಡಗಿ, ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್, ಮುಖಂಡರಾದ ಆದರ್ಶ ಶೆಟ್ಟಿ, ಎಂಎಂ ಬಡಗಿ, ಮೋಹನ್ ಬಸವಂತಕರ್, ಘನಶ್ಯಾಮ ದೇಶಪಾಂಡೆ, ರವಿ ದೇಶಪಾಂಡೆ, ರಾಜು ಗುಡಿ, ಘನಿಪಾಳ, ಇರ್ಫಾನ್ ಮಿಠಾಯಿಗಾರ್, ಈರಣ್ಣ ಬೈಲವಾಳ, ಸಿಕಂದರ್ ವಾಲಿಕಾರ್, ರಾಜ್ಕುಮಾರ್ ಶಿರಪಂತಿ, ಕಂಜೋಜಿ ಬೋಲ್ಸೆ, ಪುರಸಭೆ ಮುಖ್ಯ ಅಧಿಕಾರಿ ವೈಕೆ ಜಗದೀಶ್, ಅಭಿಯಂತರ ನಾಗರಾಜ್ ಮಿರ್ಜಿ, ತಮ್ಮಣ್ಣ ಅರೆಗೊಪ್ಪ, ವಿನಯ್ ಬಂಕನಾಳೆ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಶರಾವತಿ ನದಿಯ ಮಡಿಲಲ್ಲಿ ಅರಣ್ಯ ನಾಶಕ್ಕೆ ಕಾರಣವಾಗುವ ಹಾಗೂ ಪರಿಸರಕ್ಕೆ ಅಪಾಯ ತಂದೊಡ್ಡುವ ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆಯನ್ನು ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ತೀವ್ರವಾಗಿ ವಿರೋಧಿಸಿದ್ದಾರೆ. ಶುಕ್ರವಾರ ಹೊನ್ನಾವರದಲ್ಲಿ ನಡೆದ ಬೃಹತ್ ಜನ ಸಮಾವೇಶಕ್ಕೆ ಶ್ರೀಗಳು ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಲ್ಲದೆ ಈ ಯೋಜನೆ ಪರಿಸರಕ್ಕೆ ಮಾರಕ ಎಂದು ಪ್ರತಿಪಾದಿಸಿದ್ದಾರೆ. ಈ ಕುರಿತು ಶರಾವತಿ ಉಳಿಸಿ ಹೋರಾಟ ಸಮಿತಿಗೆ ಪತ್ರದ ಮೂಲಕವೂ ಬೆಂಬಲ ನೀಡಿರುವ ಶ್ರೀಗಳು ಭೂಕುಸಿತ ಸಂಭವಿಸುವ ಸೂಕ್ಷ್ಮ ವಲಯದಲ್ಲಿ ಇಂತಹ ಬೃಹತ್ ಯೋಜನೆಗಳನ್ನು ಕೈಗೊಳ್ಳುವುದು ಅಪಾಯಕಾರಿ ಎಂದು ಎಚ್ಚರಿಸಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಸಂಭವಿಸಿದ ಭೂಕುಸಿತ ಸಂಘಟನೆಗಳನ್ನು ಉಲ್ಲೇಖಿಸಿರುವ ಅವರು ಈ ಯೋಜನೆಯ ವಿರುದ್ಧ ತಾವು 2020ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ವಿರೋಧ ವ್ಯಕ್ತಪಡಿಸಿರುವುದನ್ನು ನೆನಪಿಸಿದ್ದಾರೆ. ಇದೇ ವೇಳೆ ಬೆಡ್ತಿ ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆಗಳ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿರುವ ಶ್ರೀಗಳು ಇವುಗಳಿಂದ ಪರಿಸರ, ಕೃಷಿ ಮತ್ತು ಮೀನುಗಾರಿಕೆ ಮೇಲೆ ತೀವ್ರ ದುಷ್ಪರಿಣಾಮ ಉಂಟಾಗಲಿದೆ ಎಂಬ ವಿಜ್ಞಾನಿಗಳ ಅಭಿಪ್ರಾಯವನ್ನು ಎತ್ತಿ ತೋರಿಸಿದ್ದಾರೆ. ನದಿಗಳ ಸಂರಕ್ಷಣೆಗಾಗಿ ನಡೆಯುತ್ತಿರುವ ಇಂತಹ ಹೋರಾಟಗಳಿಗೆ ಸಾರ್ವಜನಿಕರು ಒಗ್ಗಟ್ಟಾಗಿ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಹೊನ್ನಾವರದ ಸಮಾವೇಶದಲ್ಲಿ ನೇರವಾಗಿ ಭಾಗವಹಿಸಲು ಸಾಧ್ಯವಾಗದಿದ್ದರೂ ಹೋರಾಟಕ್ಕೆ ಮಠದ ಪೂರ್ಣ ಸಹಮತವಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ಗಾಂಜಾ ಪದಾರ್ಥವನ್ನು ಮಾರಾಟ ಮಾಡುತ್ತಿರುವ ಸಂಬಂಧ 3 ಬಂಧಿಸಿದ ಘಟನೆ ಕುಮಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬಗ್ಗೆ ವರದಿಯಾಗಿದೆ. ಕುಮಟಾ ತಾಲೂಕಿನ ಮೂರೂರು ಗುಡ್ಡದ ಕಾಗಲ ಮಾನೀರ ಹತ್ತಿರ ಫ್ರಾಂಕ್ಲಿನ್ ಅಂಬ್ರೋಜ್ ಡಿಸೋಜಾ ದಿವಳ್ಳಿ ಸಾಂತಂಗಲ ಕುಮಟಾ, ನಿಖಿಲ್ ಪರಶುರಾಮ್ ಸಾವಂತ್, ಸಾಕಿನ್ ಅರೆಕೊಪ್ಪ ತಾಲೂಕು ಶಿರಸಿ, ಮಧುಕೇಶ್ವರ್ ಜೈ ಬಹಾದೂರ್ ಕಾರ್ಗಿ, ಸಾಕಿನ್ ಅರೆಕೊಪ್ಪ ತಾಲೂಕು ಶಿರಸಿ ಈ 3 ಆರೋಪಿಗಳಾಗಿದ್ದು, ಇವರುಗಳಿಂದ 3 ಕೆಜಿ ತೂಕದ 1 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಹಾಗೂ ಮಾರಾಟ ಮಾಡಲು ಬಳಸುತ್ತಿದ್ದ 1 ಲಕ್ಷ ರೂಪಾಯಿ ಮೌಲ್ಯದ ಸ್ಕೂಟಿ ಮತ್ತು 2 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನು ಬಂಧಿಸಲಾಗಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕುಮಟಾ ಪೊಲೀಸ್ ನಿರೀಕ್ಷಕ ಯೋಗೇಶ್ ಕೆಎಂ ನೇತೃತ್ವದಲ್ಲಿ ಪಿಎಸ್ಐ ಮಯೂರ್ ಪಟ್ಟಣಶೆಟ್ಟಿ ಹಾಗೂ ಸಿಬ್ಬಂದಿಗಳಾದ ಗಣೇಶ್ ನಾಯ್ಕ್, ಸಂತೋಷ್ ಚಿನ್ನಣ್ಣನವರ್, ಪ್ರದೀಪ್ ನಾಯ್ಕ್, ದಯಾನಂದ್ ನಾಯ್ಕ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ರೋಗ ಪೂರ್ವ ಪತ್ತೆಯಿಂದ ಜೀವಹಾನಿ ತಡೆಯಬಹುದು ಎಂದು ಶಿರಸಿ ವಿಭಾಗೀಯ ದಂಡಾಧಿಕಾರಿ ಚಂದ್ರಶೇಖರ್ ಅರ್ಜಿ ಹೇಳಿದರು.
ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಸ್ಕಾಡ್ವಿಸ್ ಸಂಸ್ಥೆ, ರೋಟರಿ ಕ್ಲಬ್, ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಗುಜರಾತ್, ನಾರಾಯಣ ಹೆಲ್ತ್ ಶಿವಮೊಗ್ಗ ಹಾಗೂ ಐಎಂಎ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಉತ್ತರ ಕನ್ನಡದಂತಹ ಗುಡ್ಡಗಾಡು ಪ್ರದೇಶದ ಜನ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ, ಮಂಗಳೂರು, ಗೋವಾ, ಬೆಳಗಾವಿ, ಶಿವಮೊಗ್ಗದಂತಹ ಪ್ರದೇಶಗಳಿಗೆ ತೆರಳಬೇಕಾಗಿರುವುದರಿಂದ ಆರಂಭದಲ್ಲಿ ರೋಗ ಪತ್ತೆಯಾಗದಿದ್ದರೆ ಜೀವಹಾನಿಯಂತಹ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇಂತಹ ತಜ್ಞ ವೈದ್ಯರ ಬೃಹತ್ ಶಿಬಿರಗಳು ಅಸಹಾಯಕರಿಗೆ ರೋಗ ಪತ್ತೆ ಹಚ್ಚಲು ತುಂಬಾ ಸಹಾಯವಾಗುತ್ತದೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಮಾತನಾಡಿ, ಶಿರಸಿ ತಾಲೂಕಿನ ಹೆಚ್ಚಿನ ಗ್ರಾಮಗಳು ನಗರ ಪ್ರದೇಶದಿಂದ ದೂರ ಇರುವುದರಿಂದ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಸಮಸ್ಯೆ ಎದುರಿಸುತ್ತಿರುವ ಜನರಿಗೆ ಇಂತಹ ಆರೋಗ್ಯ ಶಿಬಿರಗಳು ತುಂಬಾ ಅನುಕೂಲವಾಗುತ್ತವೆ. ಅಲ್ಲದೆ ಅನಾವಶ್ಯಕ ಆರ್ಥಿಕ ನಷ್ಟವನ್ನು ತಡೆದು ಜೀವಹಾನಿಯನ್ನು ತಪ್ಪಿಸಲು ಸಾಧ್ಯ ಎಂದರು. ಬೆಳೆ ಹಾನಿಯಿಂದ ಬೇಸರಗೊಂಡು ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮುಂಡಗೋಡ ತಾಲೂಕು ಕಾವಲುಕೊಪ್ಪದಿಂದ ವರದಿಯಾಗಿದೆ. ತಾಲೂಕಿನ ಕಾವಲುಕೊಪ್ಪ ನರಸಿಂಗ್ ಪೀರಪ್ಪ ಕಿವುಡನವರೆಂಬ ರೈತನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈತ ಕಾವಲುಕೊಪ್ಪದಲ್ಲಿ 3 ಎಕರೆ 23 ಗುಂಟೆ ಜಮೀನು ಹೊಂದಿದ್ದು ಭತ್ತ ಹಾಗೂ ಮೆಕ್ಕೆಜೋಳ ಬೆಳೆದಿದ್ದ. ಆದರೆ ಮಳೆಯಿಂದ ಬೆಳೆ ಹಾನಿಯಾಗಿದ್ದರಿಂದ ಸಹಕಾರಿ ಸಂಘದಲ್ಲಿ ಮಾಡಿದ ಸಾಲ ತೀರಿಸುವ ಚಿಂತೆಯಲ್ಲಿ ಈತ ತೋಟಕ್ಕೆ ಸಿಂಪಡಿಸಲು ತಂದಿದ್ದ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದ. ನಂತರ ಈತನನ್ನು ಮುಂಡಗೋಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ 9ರಂದು ಮೃತಪಟ್ಟಿರುವುದಾಗಿ ವರದಿಯಾಗಿದೆ. ಮೃತನ ಹೆಂಡತಿ ನೀಡಿದ ದೂರಿನನ್ವಯ ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿರಸಿ ತಾಲೂಕಿನ ಜಡ್ಡಿಗದ್ದೆಯ ಮಂಡಲ ವ್ಯಾಪ್ತಿಯಲ್ಲಿ ಹಿಂದೂ ಸಮ್ಮೇಳನ ಸಂಚಲನ ಸಮಿತಿ ಆಶ್ರಯದಲ್ಲಿ ಮಾರ್ಚ್ 15ರಂದು ಭಾನುವಾರ ಮಧ್ಯಾಹ್ನ ಬೃಹತ್ ಹಿಂದೂ ಸಮಾವೇಶ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಅಂದು ಮಧ್ಯಾಹ್ನ 2:30 ಗಂಟೆಗೆ ಜಡ್ಡಿಗದ್ದೆಯ ದೇವಸ್ಥಾನದ ಆವರಣದಲ್ಲಿ ಸಮಾವೇಶ ನಡೆಯುವ ಸ್ಥಳದವರೆಗೆ ಭಾರತ ಮಾತೆಯ ಭವ್ಯ ಶೋಭಾಯಾತ್ರೆ ಜರುಗಲಿದೆ. 3:30 ಗಂಟೆಗೆ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ. ಬೆಳಗಾವಿಯ ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಶ್ರೀ ಪರಮಪೂಜ್ಯ ಡಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ದಿಕ್ಸೂಚಿ ಭಾಷಣಕಾರರಾಗಿ ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಸಂಚಾಲಕ ಸೂರ್ಯನಾರಾಯಣ ಆಗಮಿಸಲಿದ್ದಾರೆ. ಜಡ್ಡಿಗದ್ದೆ ಮಂಡಳದ ಹಿಂದೂ ಸಮಾವೇಶ ಸಂಚಾಲನ ಸಮಿತಿ ಅಧ್ಯಕ್ಷ ಶಿವರಾಮ್ ನಾಭಟ್ ಹೊಸಮನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗೌರವ ಉಪಸ್ಥಿತರಾಗಿ ಮಾತಾ ಭಗಿನಿಯರಾಗಿ ಗಿರಿಜಾಶಂಕರ್ ಹೆಗಡೆ ಹಾಗೂ ಭವಾನಿ ನಾರಾಯಣ್ ನಾಯ್ಕ್ ಉಪಸ್ಥಿತರಿರುವರು. ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಹಾಗೂ ಸಮಾಜವನ್ನು ಸಂಘಟಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಮಿತಿ ಕೋರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಮಟಾದ ಕತ್ಗಾಲ್ದಲ್ಲಿ ಕೊಡವಳ್ಳಿ ಮರೂರು ಭಾಗಕ್ಕೆ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿ. ಮಾರ್ಚ್ 14ರಂದು ಗಾಯತ್ರಿ ಬಳಗ ವತಿಯಿಂದ ಸನ್ಮಾನ. ಬಲದ 57ನೇ ಸ್ಥಾಪನಾ ದಿನಾಚರಣೆ. 7.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಯುಗಾದಿಯಿಂದ ರಾಮನವಮಿಯವರೆಗೆ 9 ದಿನ ನದಿ ಉಳಿಸಿ ಸತ್ಯಾಗ್ರಹಕ್ಕೆ ಭಜನಾ ಅಭಿಯಾನ. ಗಾಂಜಾ ಮಾರಾಟ ಮಾಡುತ್ತಿದ್ದ 3 ಬಂಧನ. 1 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶ. ಕುಮಟಾ ಪೊಲೀಸರಿಂದ ಕಾರ್ಯಾಚರಣೆ. ರೋಗ ಪೂರ್ವ ಸಿದ್ಧತೆ ಆರೋಗ್ಯ ಶಿಬಿರ ಸಹಕಾರಿ ಎಸಿ ಚಂದ್ರಶೇಖರ್. ಮುಂಡಗೋಡ್ ಸಾಲಬಾಧೆ ರೈತನ ಆತ್ಮಹತ್ಯೆ. ಮಾರ್ಚ್ 15ಕ್ಕೆ ಜಡ್ಡಿಗದ್ದೆಯಲ್ಲಿ ಹಿಂದೂ ಸಮಾವೇಶ ಹುಕ್ಕೇರಿ ಶ್ರೀ ಭಾಗಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.